ತುಂಬು ಹೃದಯದ ಸ್ವಾಗತ ನಮ್ಮ ಲಕ್ಷ್ಮೀಪುತ್ರ ಮೊದಲನೇ ಇನ್ಮೇಲೆ ಅನ್ನೋ ಒಂದು ಸಾಂಗ್ ಇವತ್ತು ಲಾಂಚ್ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ನಮ್ಮ ಲಕ್ಷ್ಮೀಪುತ್ರ ಚಿತ್ರದ್ದು ಒಂದೆರಡು ಮಾತಾಡ್ತೀನಿ. ಅಂದರೆ ಈ ಲಕ್ಷ್ಮೀಪುತ್ರ ಅಂತ ಟೈಟಲ್ ಇಡೋಕ್ಕಿಂತ ಮುಂಚೆ ಈ ಸಿನಿಮಾ ಕತೆ ಅಂತಂದ್ಬಿಟ್ಟು ಶುರುವಾಗಿದ್ದು ಒಂದು ಕಿಸ್ ಎಲ್ಲ ಮುಗಿದಿತ್ತು ನಂದು ಸಿನಿಮಾ. ಕರೋನಾ ಟೈಮಲ್ಲಿ ಚಿಕ್ಕು ನಾನು ಒಂದ್ಸತಿ ಎಲ್ಲೋ ಒಂದು ಕಡೆ ಸೇರಿದ್ವಿ ಮನೆಯಲ್ಲಿ. ಕರೋನಾ ಆಗಿತ್ತು ಅವಾಗ. ಕರೋನಾ ಇದ್ದಾಗ ನನಗೆ ಈ ಕತೆ ಎಲ್ಲೋ ಒಂದು ಕಡೆ ಒಂದು ತಲೆಯಲ್ಲಿ ಓಡ್ತಾನೆ ಇತ್ತು. ಚಿಕ್ಕು ಈ ಥರದ್ದೊಂದು ಕತೆ ಇದೆ, ಯಾರಾದರೂ ಒಬ್ಬ ಹೊಸ ಹುಡುಗ ಒಂದು ತುಂಬ ಇನೋಸೆಂಟ್ ಫೇಸ್ ಇರುವಂಥ ಒಬ್ಬ ಹುಡುಗ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಒಂದ್ಸತಿ ಸುಮ್ಮನೆ ಆ ಕತೆನ ಒಂದು 20-25 ಮಿನಿಟ್ಸ್ ಅವ್ನಿಗೆ ಹೇಳ್ಬಿಟ್ಟಿದ್ದೆ ಅಷ್ಟೇ. ಅಲ್ಲಿಗೆ ಇದು ಲಕ್ಷ್ಮೀಪುತ್ರನೋ ಅಂತಾನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂದು ಲೈನ್ ಮಾತ್ರ ಅವನು ನಾನು ಡಿಸ್ಕಸ್ ಮಾಡಿದ್ವಿ. ಇದೆಲ್ಲ ಆದ್ಮೇಲೆ ಒಂದು 4 ವರ್ಷ ಇದೆಲ್ಲ ಮುಗ್ದಾದ್ಮೇಲೆ ಒಂದಿನ ಚಿಕ್ಕಣ್ಣ ಕಾಲ್ ಮಾಡಿಬಿಟ್ಟು, ಅಪ್ಪಾಜಿ ನೀವು ಒಂದ್ಸತಿ ಕರೋನಾ ಟೈಮಲ್ಲಿ ನಾನು ನೀವು ಸೇರಿದ್ದಾಗ ಒಂದು ಕತೆ ಹೇಳಿದ್ರಲ್ಲ, ಆ ಕತೆನ ನನಗೆ ಕೊಡಿ, ನಾನು ಸಿನಿಮಾ ಮಾಡ್ಬೇಕಂತ ಅಂದ್ಬಿಟ್ಟು. ಅವಾಗ ನಾನು ಚಿಕ್ಕುಗೆ ಹೇಳಿದ್ದು, ಚಿಕ್ಕು ನನ್ನ ಕತೆ ಯಾರು ಮಾಡ್ತಾ ಇದ್ದಾರೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂದಾಗ ಯಾರೋ ಒಬ್ರು ಪ್ರೊಡ್ಯೂಸರ್ ಇದ್ರು. ಸರಿ ಅಂತಂದ್ಬಿಟ್ಟು ಅವ್ರು ಮಾಡ್ತಾರೆ ಅನ್ನೋಂಗಿದ್ರೆ ನಾನು ಕೊಡ್ತೀನಿ, ಆಯಿತು ಮಾಡಿ ಅಂತಂದ್ಬಿಟ್ಟು ಚಿಕ್ಕಣ್ಣನಿಗೆ ಓಕೆ ಅಂತ ಕತೆ ಕೊಟ್ಟಿದ್ದೆ. ಕತೆ ಕೊಟ್ಟಾದ್ಮೇಲೆ ಅವ್ರದ್ದು ಸರಿ ಹೋಗ್ಲಿಲ್ಲ, ಹಾಗಾಗಿ ಆ ಕತೆ ಆಗಲಿಲ್ಲ. ಅದಾದ್ಮೇಲೆ ಚಿಕ್ಕಣ್ಣ ಇನ್ನೊಬ್ರು ಯಾರೋ ಮಾಡ್ತಾರಂತೆ ಅಪ್ಪಾಜಿ, ನಾವು ಅವ್ರ ಜೊತೆ ಮಾಡ್ತೀವಿ ಅಂದಾಗ, ಇಲ್ಲ ಚಿಕ್ಕಣ್ಣ ಅವರು ಕಷ್ಟದಲ್ಲಿದ್ರು ಅಂತಂದ್ಬಿಟ್ಟು ಕೊಟ್ಟಿದ್ದೆ ಮಾಡಲಿ ಅಂತಂದ್ಬಿಟ್ಟು. ಬಟ್ ಬೇರೆ ಯಾರೋ ಮಾಡ್ತಾರೆ ಅಂತಂದರೆ ಬೇರೆ ಯಾರಿಗೂ ಮಾಡೋದು ಬೇಡ, ನಮ್ಮ ಪ್ರೊಡಕ್ಷನಲ್ಲೇ ಮಾಡೋಣ ನಾನು ನೀನು ಅಂತಂದ್ಬಿಟ್ಟು ಅಂದಾಗ, ಓಕೆ ಅಪ್ಪಾಜಿ ನೀವು ಮಾಡ್ತೀವಿ ಅಂತಂದರೆ ಏನು ತೊಂದರೆ ಇಲ್ಲ, ಮಾಡೋಣ ಸರಿ ಅಂತಂದ್ಬಿಟ್ಟು ಕತೆ ಕೂತ್ಕೊಂಡ್ವಿ. ಕತೆ ಎಲ್ಲ ಸ್ಕ್ರೀನ್ ಪ್ಲೇ ಇದೆಲ್ಲ ಮುಗಿತಾ ಬಂದಾಗ ಏನು ಟೈಟಲ್ ಇಡೋದು ಅನ್ನೋ ಥರದ್ದು ಶುರುವಾಗ್ತಾ ಹೋಯ್ತು. ಹಂಗೆ ಹುಡುಕ್ತಾ ಇದೀವಿ. ಫಸ್ಟು ಬೇರೆ ಏನೇನೋ ಒಂದು 4-5 ಟೈಟ್ಲ್ ಅಂದ್ಕೊಂಡ್ವಿ. ಒಂದು ದಿನ ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟ್ರು ಅಮ್ಮನ ಹೆಸರು ಇದಾಗಿದ್ದಾಗ ನನಗೆ ಲಕ್ಷ್ಮಿ ಅಂತ ಫಸ್ಟ್ ಬರಲಿಲ್ಲ. ಫಸ್ಟ್ ನಾನು ಗೌರಿಪುತ್ರ ಅಂತ ಇಟ್ಟರೆ ಹೆಂಗಿರುತ್ತೆ ಅಂತಂದ್ಬಿಟ್ಟು ಚಿಕ್ಕಣ್ಣನ ಜೊತೆ ಇದ್ದಾಗ, ಗೌರಿಪುತ್ರ ಅಂತ ಯಾಕೆ ಇಡಬೇಕು, ನಮ್ಮ ಅಮ್ಮನ ಹೆಸರು ಲಕ್ಷ್ಮಿ ಅಲ್ವಾ, ಲಕ್ಷ್ಮೀಪುತ್ರ ಅಂತಾನೆ ಇಡೋಣ ಅಂತಂದ್ಬಿಟ್ಟು ಮಾತುಕತೆಯಾಗಿ ಅಲ್ಲಿಂದ ಲಕ್ಷ್ಮೀಪುತ್ರ ಅನ್ನೋ ಒಂದು ಟೈಟಲ್ ಉಟ್ಕೊಂತು ಈ ಸಿನಿಮಾಗೆ. ಆ ಲಕ್ಷ್ಮೀಪುತ್ರ ಅಂತ ಇಟ್ಕೊಂಡಿದ್ದ ದಿನದಿಂದನೂ ಏನೋ ಗೊತ್ತಿಲ್ಲ ಲಕ್ಷ್ಮೀಪುತ್ರ ಅಂತ. ಬಟ್ ನಾನು ಈ ಸಿನಿಮಾ ಶುರು ಮಾಡಿದಾಗ ನನ್ನ ಬ್ಯಾಂಕಲ್ಲಿ ದುಡ್ಡಿರಲಿಲ್ಲ. ಚಿಕ್ಕಣ್ಣ ಹೆಂಗೆ ಮಾಡೋದು ಈ ಸಿನಿಮಾನ ಅಂತಂದ್ಬಿಟ್ಟು ಕೇಳಿದಾಗ, ಲಕ್ಷ್ಮೀಪುತ್ರ ಅಂತ ಹೆಸರಿಟ್ಟಿದ್ದೀವಿ, ಲಕ್ಷ್ಮಿ ನಮಗೆ ಬರ್ತಾಳೆ, ಕರ್ಕೊಂಡು ಹೋಗ್ತಾಳೆ, ಮಾಡ್ತಾರಣ ಅಂತಂದ್ಬಿಟ್ಟು ಶುರು ಮಾಡಿದಾಗ ಏನೋ ಗೊತ್ತಿಲ್ಲ ಶುರು ಮಾಡ್ಕೊಂಡ್ವಿ. ಒಂದೆರಡು ತಿಂಗಳು ಲೇಟ್ ಆಯಿತು. ಲೇಟ್ ಆದಾಗ ತುಂಬ ಕಷ್ಟ ಆಗ್ತಾ ಇದೆ, ಶೂಟಿಂಗ್ ಶುರು ಮಾಡೋಕ್ಕಾಗ್ತಾ ಇಲ್ಲ. ಮುಹೂರ್ತ ಎಲ್ಲ ಮಾಡಿದ್ವಿ, ಜನವರಿ 24 ಮುಹೂರ್ತ ಮಾಡಿದ್ವಿ. ಅದಾದಮೇಲೆ ಮಾರ್ಚಲ್ಲಿ ಶೂಟಿಂಗ್ ಮಾಡಬೇಕಾಗಿತ್ತು. ಚಿಕ್ಕ ಒಂದಿನ ಕಾಲ್ ಮಾಡ್ದೆ, ಅಪ್ಪಾಜಿ ಯಾವಾಗಿಂದ ಶೂಟಿಂಗ್ ಮಾಡ್ತೀವಿ, ಆಲ್ರೆಡಿ 1.5 ಮಂತ್ ಆಯಿತು. ಇಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ರಾಯರ ಹತ್ರ ಒಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ, ಬಂದ ತಕ್ಷಣನೇ ಶುರು ಮಾಡ್ತೀನಿ ಅಂತಂದ್ಬಿಟ್ಟು ಒಂದ್ಸತಿ ಮಂತ್ರಾಲಯಕ್ಕೆ ಹೋದ್ವಿ. ಮಂತ್ರಾಲಯಕ್ಕೆ ಹೋಗಿ ಬಂದದ್ದು ನೆಕ್ಸ್ಟು ಇನ್ನೊಂದು 2 ಡೇಸ್ ಅಷ್ಟೇ. ಎಲ್ಲಿಂದ ಬಂತು ದುಡ್ಡು, ಹೇಗೆ ಬಂತು ಗೊತ್ತಿಲ್ಲ, ಬಟ್ ರಾಯರ ಕೃಪೆಯಿಂದ ಬಂತು. ಈ ಸಿನಿಮಾ ಶುರುವಾಯಿತು. ಇಲ್ಲಿವರೆಗೂ ಯಾವುದೇ ರೀತಿ ಒಂದು ದಿನನೂ ತೊಂದರೆ ಆಗದಂಗೆ ಅಷ್ಟು ಸುಲಲಿತವಾಗಿ ರಾಯರು ಇದನ್ನು ಕರ್ಕೊಂಡು ಬಂದು ಸಿನಿಮಾ ಮುಗಿಸಿ ಇವತ್ತು ಸಾಂಗ್ ರಿಲೀಸ್ ಮಾಡೋ ಒಂದು ಹಂತಕ್ಕೆ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಹೇಳ್ಬೇಕಂತಂದರೆ ನನ್ನ ಒಂದು ರೀತಿ ಗಾಡ್ ಫಾದರ್ ಅಂತ ಹೇಳ್ಬೋದು, ಸಂತೋಷ್ ಲಾಡ್ ಪ್ರೆಸೆಂಟ್ಸ್ ಅಂತ ಹಾಕಿದ್ದೀನಲ್ಲ, ಅವರು ನನಗೆ ಯಾವಾಗ್ಲೂ ತುಂಬ ಸಪೋರ್ಟ್ ಮಾಡುವಂಥ ವ್ಯಕ್ತಿ. ಒಂದಿನ ಯಾವಾಗಲೂ ಒಂದ್ಸರಿ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು, ಏನು ಮಾಡ್ತಾ ಇದೀಯಾ ಅಂತಂದಾಗ, ಈಗೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದಾಗ, ಸರಿ ಮಾಡು ಅಂತಂದ್ಬಿಟ್ಟು ನನ್ನ ಜೊತೆಗೆ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ತುಂಬ ಸಪೋರ್ಟ್ ಮಾಡಿದ್ದು ಸಂತೋಷ್ ಲಾಡ್ ದಾದಾ ಅಂತೀನಿ ನಾನು ಅವ್ರನ್ನ. ತುಂಬ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಈ ರೀತಿ ಶುರುವಾದಂಥ ಜರ್ನಿ ನಾವು ಹತ್ತತ್ರ ಒಂದು 65 ಡೇಸ್ ಏನೋ ಶೂಟ್ ಮಾಡಿದ್ದೀವಿ, ಎಲ್ಲ ಮುಗಿದಿದೆ. ಇನ್ನೊಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ. ಆ ಒಂದು ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿಯುತ್ತೆ. ಈ ಇನ್ಮೇಲೆ ಸಾಂಗ್ ಬಗ್ಗೆ ಮಾತಾಡ್ತೀನಿ. ಇವಾಗ ಇನ್ಮೇಲೆ ಅಂತಂದಾಗ
ಈ ಫಸ್ಟು ನಂದು ಅರ್ಜುನ್ದು ಫಸ್ಟ್ ಸಿನಿಮಾ, ನಂದು ಅರ್ಜುನ್ ಒಂದು 20 ಇಯರ್ಸ್ ಫ್ರೆಂಡ್ಶಿಪ್ ಅವನು ನಂದು. ಇಲ್ಲಿವರೆಗೂ ನನ್ನ ಸಿನಿಮಾಗೆ ನಾನು ಒಂದ್ಸತಿ ಯಾವಾಗಲೂ ಒಂದ್ಸರಿ ಮಾತಾಡ್ಕೊಂಡ್ವಿ, ಕಾರಣಾಂತರಗಳಿಂದ ನಾನು ಅವನು ಸೇರಕ್ಕಾಗಿರ್ಲಿಲ್ಲ. ಈ ಲಕ್ಷ್ಮೀಪುತ್ರ ಅಂತ ಇಟ್ಟಾದ್ಮೇಲೆ ಮಗ ಹಿಂಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಒಂದು ಸಿನಿಮಾನ ಮಾಡ್ಕೊಡ್ಬೇಕಂತಂದ್ರೆ ನನ್ನನ್ನು ಕೇಳಲೇಬೇಡ, ನೀನು ಹೆಸರಾಕೋ ಆರಾಮಾಗಿ ಸಿನಿಮಾ ಮಾಡೋಣ ಅಂತಂದ್ಬಿಟ್ಟು ಅರ್ಜುನ್ ಹೇಳ್ತಾ ಸರಿ ಅಂತ ಅಂದ್ಬಿಟ್ಟು ಒಂದ್ಸತಿ ಫಸ್ಟ್ ಹೋಗಿ ಕೂತ್ಕೊಂಡಾಗ, ಮಗ ಒಂದು ಏನೋ ಯಾವಾಗಲೂ ಮಾತಾಡ್ಕೊಳ್ಳೋ ಪದದಿಂದ ಪದ ಆಗ್ಬೇಕದು. ಈ ಸಾಂಗು ತುಂಬ ಚೆನ್ನಾಗಿ ಎಲ್ಲರೂ ಬಾಯಲ್ಲೂ ಇರಬೇಕು. 1-2-4 ಲೈನ್ ನಾನೇನೋ ಬರಿತೀನಿ ನೋಡೋಣ ಅಂತಂದ್ಬಿಟ್ಟು ನಗನಗುತ್ತಾ ಮನ್ಸ ಅಂತಂದ್ಬಿಟ್ಟು ಒಂದು 4-5 ಲೈನ್ ಎಲ್ಲ ಬರೆದು ಹಿಂಗಿದೆ ಅಂತಂದ್ಬಿಟ್ಟು ಅವ್ನಿಗೊಂದು 4-5 ಲೈನ್ ಒಂದು ಸ್ಲಿಪ್ ಕೊಟ್ಟ ತಕ್ಷಣ ಅವ್ನು ಹಂಗೆ ಹಿಡ್ಕೊಂಡು ಸುಮ್ಮನೆ ಆಡ್ಬಿಟ್ಟ ಹಂಗೆ. ಅದೇ ಅಲ್ಲೇನೋ ನಾವು ಕುತ್ಕೊಂಡು ಟ್ಯೂನ್ ಮಾಡಿದ್ವಿ ಅಂತನೂ ಅಲ್ಲ, ನಾವೇನೋ ಅದಕ್ಕೆ ಕಂಪೋಸ್ ಮಾಡಿದ್ವಿ ಅಂತ ಆಗ್ಲೇ ಇಲ್ಲ. ಅದು ಅಲ್ಲಿ ನಾನು ಬರೋದಂಗೆ ಕೊಟ್ಟೆ, ಅವ್ನು ಹಂಗೆ ಆಡ್ದ. ಅದೇ ಇವತ್ತು ಇಲ್ಲಿ ಬಂದಿರೋ ಇನ್ಮೇಲೆ ಅನ್ನೋ ಸಾಂಗ್. ಅಂದರೆ ಇನ್ಮೇಲೆ ಅಂತ ಏನಕ್ಕೆ ಬರೆದ್ವಿ ಅಂದರೆ, ಪ್ರತಿಯೊಂದು ಹುಡುಗ ಹುಡುಗಿನೂ ಮಾತಾಡ್ತಾ ಇರ್ಬೇಕಾದ್ರೆ ಆಮೇಲೆ ಅಂತೀವಿ ಇನ್ಮೇಲೆ. ಈ ಥರದ್ದೊಂದು ಶಬ್ದ ಯಾವಾಗಲೂ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ ಹುಡುಗ ಹುಡುಗಿರು, ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ ಲವರ್ಸು. ಬಟ್ ಆಮೇಲೆ ಇನ್ಮೇಲೆ ಈ ಥರದ್ದು ಒಂದು ವರ್ಡ್ಸ್ಗಳು ಪಾಸ್ ಆಗ್ತಾನೆ ಇರುತ್ತೆ. ಅದನ್ನ ಇಟ್ಕೊಂಡು ಒಂದು ಹುಡುಗ ಒಂದು ಹುಡುಗಿಗೆ ಇನ್ಮೇಲೆ ಲವ್ ಮಾಡ್ಬೇಕಾದ್ರೆ ಇನ್ಮೇಲೆ ಏನೇನೆಲ್ಲ ಹೇಳ್ಬೇಕಂತ ಇಷ್ಟಪಡ್ತಾನೆ, ಒಂದು ಹುಡುಗಿ ಇನ್ಮೇಲೆ ಲವ್ ಮಾಡೋ ಹುಡುಗನಿಗೆ ಏನೇನೆಲ್ಲ ಹೇಳಕ್ ಇಷ್ಟಪಡ್ತಾಳೆ. ಅದನ್ನ ಇಟ್ಕೊಂಡು ಇನ್ಮೇಲೆ ಅನ್ನೋ ಒಂದು ಹುಕ್ ಲೈನ್ನ ಇಟ್ಕೊಂಡು ಮಾಡಿದಂಥ ಸಾಂಗ್ ಇನ್ಮೇಲೆ ಇವತ್ತು ನಮ್ಮ ಕರ್ನಾಟಕ ಜನತೆಗೆ ಅರ್ಪಿಸಿದ್ದೀವಿ. ಯಾಕೆ ಅಂತಂದ್ರೆ ಇದು ಅಪ್ಪಟ ಕನ್ನಡ ಸಾಂಗು, ಮಂಡ್ಯ ಹಳ್ಳಿ ಸೊಗಡಿನ ಸಾಂಗು. ಮತ್ತೆ ಇದನ್ನ ಆಡಿರುವಂಥವ್ರು ನಮ್ಮ ದರ್ಶನ್ ಮೆಳವಂಕಿ ಅಂತ ಸರಿಗಮಪದಲ್ಲಿ ರನ್ನರ್ ಅಪ್ ಆಗಿದ್ರು. ಈ ಒಂದು ಮೆಲೋಡಿ ಟ್ರ್ಯಾಕ್ನ ಒಂದು ಮೆಲೋಡಿ ವಾಯ್ಸಲ್ಲಿ ಬೇಕು ಅಂತ ಅಂದ್ಬಿಟ್ಟಾಗ ಒಂದು 4-5 ಸಿಂಗರ್ ನಾವು ಆಡಿಸಿದ್ವಿ. ಏನೋ ನಮಗೆ ಅದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಸೌಂಡು ಆಗ್ತಾ ಇಲ್ಲ ಅಂದಾಗ ಅರ್ಜುನ್ ಜನ್ಯ ಅವರು ಹೇಳಿದ್ದು ನನಗೆ, ಮಗ ಸರಿಗಮಪ್ಪ ಅಲ್ಲಿ ಒಬ್ರು ಸಿಂಗರ್ ರನ್ನರ್ ಅಪ್ ಆಗಿದ್ದ, ಹುಡುಗಿನ ವಾಯ್ಸ್ ತುಂಬಾ ಚೆನ್ನಾಗಿದೆ ದರ್ಶನ್ ಅಂತ, ಆಡಿಸ್ ಕಳಿಸ್ತೀನಿ ಒಂದ್ಸತಿ ಕೇಳಂತಂದ್ಬಿಟ್ಟು ತುಂಬ ಒಂದು 3-4 ದಿನ ಆದ್ಮೇಲೆ ತಿರ್ಗಾ ಫೋನ್ ಮಾಡಿದೆ, ಆಡಿಸ್ತಾ ಇದ್ದೀನಿ ಅಂತ ಒಂದು ವಾರ ಬಿಟ್ಟು ಕಳಿಸಿದ್ರು. ಅವಾಗ ಬಂದಂಥ ವಾಯ್ಸು ಅರ್ಜುನ್ ಮೆಳವಂಕಿದು ತುಂಬಾ ಅದ್ಭುತವಾಗಿತ್ತು ವಾಯ್ಸು. ಒಂದಷ್ಟು ಲೈನ್ಸ್ ಎಕ್ಸ್ಪ್ರೆಷನ್ ವೈಸ್ ತುಂಬಾ ಇನ್ನೂ ಚೆನ್ನಾಗಿ ಆಗ್ಬೇಕಾಗಿತ್ತು. ಅದಕ್ಕೆ ಕುತ್ಕೊಂಡು 1-2 ದಿನ ಅರ್ಜುನ್ ನಾವು ಕುತ್ಕೊಂಡು ಅದನ್ನ ಮತ್ತೆ ಆಡಿಸಿದ್ವಿ. ಹಾಗಾಗಿ ಈ ಸಾಂಗ್ ಬಂದಿದೆ. ತುಂಬಾ ಅದ್ಭುತವಾದಂಥ ವಾಯ್ಸು, ಉತ್ತರ ಕರ್ನಾಟಕದ ಒಬ್ಬ ಹುಡುಗ. ಆಲ್ ದ ವೆರಿ ಬೆಸ್ಟ್ ದರ್ಶನ್, ತುಂಬ ಒಳ್ಳೇದಾಗ್ಲಿ. ಏಕೆಂತಂದ್ರೆ ಆ ವಾಯ್ಸು ನಾನು ಕೇಳಿದಾಗ ಅನ್ಸ್ತಿದ್ದಕ್ಕಿನ್ನ ಬೇರೆಯವ್ರು ಯಾರಿಗೆ ಕೇಳಿಸಿದ್ರು ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಹೇಳಿದ್ದು ಸೂಪರ್ ಅಂತಾನೆ ಹೇಳಿದ್ರು. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಧ್ವನಿಗೆ ತುಂಬಾ ಒಂದು ಅದ್ಭುತವಾದಂಥ ಶಕ್ತಿ ಇದೆ, ಒಳ್ಳೇದಾಗ್ಲಿ ನಿಮಗೆ. ಅವ್ರ ಜೊತೆಗೆ ಪೃಥ್ವಿ ಭಟ್, ಅವ್ರ ಬಗ್ಗೆ ಏನು ಹೇಳಂಗಿಲ್ಲ, ಆಲ್ರೆಡಿ ಅವ್ರ ಸಾಂಗ್ಸ್ಗಳೆಲ್ಲ ಹಿಟ್ ಲೈನಲ್ಲಿದೆ. ಮಾತಾಡ್ತಾ ಇರ್ಬೇಕಾದ್ರೂ ಕೂಡ ಅವ್ರ ಆಡ ರೀತಿನೇ ಮಾತಾಡ್ತಾ ಇದ್ರು. ಅಷ್ಟು ಸ್ವೀಟ್ ಆಗಿದೆ ನಿಮ್ಮ ವಾಯ್ಸು. ಆಲ್ ದ ವೆರಿ ಬೆಸ್ಟ್. ನಿಮ್ಮಿಬ್ರು ವಾಯ್ಸ್ ಅಂದ್ರೆ ಹುಡುಗನ ವಾಯ್ಸ್ ಚೆನ್ನಾಗಿದ್ದು ಹುಡುಗಿ ವಾಯ್ಸ್ ಚೆನ್ನಾಗಿಲ್ಲ, ಈ ಥರದ್ದು ಮ್ಯಾಚ್ ಆಗಿಲ್ಲ ಅಂತಂದಾಗ್ಲೂ ತುಂಬಾ ಇದಾಗುತ್ತೆ. ನಿಮ್ಮಿಬ್ರು ವಾಯ್ಸ್ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಆ ಪದಗಳಿಗೆ. ಗುಡ್ ಲಕ್. ಇದಿಷ್ಟು ಇವತ್ತು ಇನ್ಮೇಲೆ ಸಮಾರಂಭಕ್ಕೆ ಇಷ್ಟನ್ನು ಮಾತಾಡಿದ್ದೀನಿ. ಇನ್ಮೇಲೆ ಎಲ್ಲ ಅವಾಗ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಸಿನಿಮಾ ರಿಲೀಸ್ ಆಗೋವರೆಗೂ. ನನ್ನ ಹಸ್ಬೆಂಡ್ ಹೇಳ್ದಂಗೆ ನಾನೇನು ಮಾತಾಡಲ್ಲ, ಬಿಕಾಸ್ ಎಲ್ಲ ಅವ್ರು ಮಾತಾಡಿದ್ದಾರೆ. ಬಟ್ ಒಂದೇನು ಅಂದರೆ, ನಮ್ಮ ಕನ್ನಡ ಜನತೆ ಈ ಸಾಂಗ್ನ ನೋಡಿ ಹರಿಸಿ ಹಾರೈಸಿ ಹಿಟ್ ಮಾಡಬೇಕಾಗಿ ಅಂತ ಕೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸಾರಿ, ಇನ್ನೊಂದು ಹೇಳಬೇಕು. ಇದನ್ನ ಆ ಸಾಂಗ್ಸ್ ಎಲ್ಲ ಮಾಡಾದ್ಮೇಲೆ ಯಾವುದಾದ್ರೂ ಒಂದು ಆಡಿಯೋ ಕಂಪ್ನಿ ನಮಗೆ ಬ್ಯಾಕಪ್ ಆಗಿ ನಿಂತ್ಕೊಳ್ಳೇಬೇಕು. ಒಂದ್ಸತಿ ಹರಿಯಣ್ಣ ಹಿಂಗೆ ಕಾಲ್ ಮಾಡಿ ಅಪ್ಪಿ ಏನು ಮಾಡಿದೆ ಸಾಂಗು, ಯಾರು ಮಾಡ್ತಿದ್ದಾರೆ ಅಣ್ಣ, ಯಾರೋ ಒಂದು ಇಬ್ರು ಈ ಥರ ಕೇಳಿದ್ರು, ಹಂಗೆಲ್ಲ ಆಯಿತು, ನನಗೇನೋ ಇದು ನನಗೆ ಇಷ್ಟ ಆಗಲಿಲ್ಲ ಅಣ್ಣ, ನಂದಿದ್ರಲ್ಲೇ ರಿಲೀಸ್ ಮಾಡೋಣ ಅಂತಿದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಯಾಕಪ್ಪ ನಿಮ್ಮದು ಡಿಬಿಟ್ಸ್ ಇಲ್ವಾ, ಬಾಯಲ್ಲಿ ಮಾತಾಡೋಣ ಅಂತ ಅಂದ್ಬಿಟ್ಟು ಕರೆದ್ರು. ಒಂದಿನ ಹೋದ್ರೆ ಮೇಡಮ್ ಶೈಲಜಾ ಮೇಡಮ್ ಅವರು ಇಬ್ಬರು ಇದ್ರು. ಜಸ್ಟ್ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, 2 ನಿಮಿಷ ಅವರೊಂದೇನೋ ಹೇಳಿದ್ರು, ನಾನೊಂದೇನೋ ಹೇಳಿದ್ವಿ. ನಿಮ್ಮ ಸಂಸ್ಥೆ ನಿಂದೇ ಡಿಬಿಟ್ಸು ಅರ್ಜುನ, ಏನು ಬೇಕಾದರೂ ಮಾಡು, ನಾವು ಜೊತೆಗೆ ನಿಂತ್ಕೋತೀವಿ, ನಾವಿರ್ತೀವಿ ಅಂತಂದ್ಬಿಟ್ಟು ಹೇಳಿದ್ರು. ಥ್ಯಾಂಕ್ ಯು ಶೈಲಜಾ ಮೇಡಮ್. ಯಾಕೆ ಅಂತಂದರೆ ಅವರು ಹಾನೆಸ್ಟಾಗಿ ಅವ್ರ ಮಾತುಗಳಲ್ಲಿ ಇರುತ್ತೆ, ಬಟ್ ಮಾತಾಡೋದು ಸ್ವಲ್ಪ ರೂಡ್ ಅಂತ ಅನಿಸುತ್ತೆ ಮುಖ ನೋಡಿದಾಗ ಅವ್ರು ಮಾತಾಡ್ತಾ ಇರ್ಬೇಕಾರೆ. ಬಟ್ ಅವ್ರು ಹೇಳೋ ಏನು ಪದಗಳಿರ್ತಾವಲ್ಲ, ಅವು
ಪ್ರಾಪರ್ ಆಗಿರುತ್ತೆ. ಬಟ್ ಅವ್ರು ಹೇಳೋ ವಾಯ್ಸ್ ಮಾತ್ರ ಸ್ವಲ್ಪ ಏನು ಹಿಂಗೆ ಹೇಳ್ತಾ ಇದಾರಲ್ಲ ಇವರು ಅಂತ ಅನ್ಸುತ್ತೆ. ಬಟ್ ಹಿಂದೆಗಡೆ ಚೆನ್ನಾಗಿ ಆ ಒಂದು ಪ್ರೀತಿ ಮತ್ತೆ ಅದರ ಆ ಒಂದು ಮ್ಯೂಸಿಕ್ ಮೇಲೆ ಆಗ್ಬೋದು, ಆ ಕೆಲಸಗಳ ಮೇಲೆ ಆಗ್ಬೋದು, ಒಂದು ಅದ್ಭುತವಾದಂಥ ಒಂದು ಪ್ರೀತಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಹರಿಯಣ್ಣ, ನೀವು ಬಂದಿಲ್ಲ. ನಮ್ಮ ಜೊತೆಯಾಗಿ ನಿಂತಿದ್ದು ನಮ್ಮ ಫ್ರೆಂಡ್ ರವಿ ಕಿರಣ್ ಅಂತ, ಈ ಸಿನಿಮಾದ ಕೋ ಪ್ರೊಡ್ಯೂಸರ್. ಪ್ರತಿ ಹಂತದಲ್ಲೂ ನಮಗೆ ತುಂಬ ಸಾಥ್ ಕೊಟ್ಟು ನಮ್ಮ ಜೊತೆ ನಡೆದಿದ್ದಾರೆ. ಥ್ಯಾಂಕ್ ಯು ಮಿಸ್ಟರ್ ಆರ್ ಕೆ, ದಟ್ಸ್ ಹೌ ವಿ ಕಾಲ್ ಹಿಮ್. ಈ ಸಿನಿಮಾಯಿಂದನೂ ನನ್ನ ಜೊತೆಗೆ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡೇ ಬಂದಿದ್ದಾನೆ ಅವನು. ಅಷ್ಟು ವರ್ಷ ಆದಮೇಲೆ ಈ ಕತೆ ಎಲ್ಲ ಬರೆದಾದ್ಮೇಲೆ ಬೇರೆ ಯಾರೋ ಯಾಕೆ ಮಾಡಬೇಕು, ನಮ್ಮಲ್ಲೇ ಇರೋರು ಯಾರಾದರೂ ಒಬ್ರು ಡೈರೆಕ್ಟ್ ಮಾಡಲಿ ಅಂತಂದ್ಬಿಟ್ಟು ಸ್ವಾಮಿ ಕೊಡಿ. ಯಾಕೆಂದ್ರೆ ಅವನು ನಂದು ಒಂದು 15 ವರ್ಷದ್ದು ಒಂದು ಫ್ರೆಂಡ್ಶಿಪ್ ಇದೆ. ಅದಾದ್ಮೇಲೆ ವಂದಿತಾ ಇವರು ನನಗೆ ಸಿಕ್ಕಿದ್ದು ಒಂದು ಇದ್ರದ್ದು CCL ಮ್ಯಾಚ್ ನಡೀತಾ ಇತ್ತು ಬೆಂಗಳೂರು ಸ್ಟೇಡಿಯಂ ಅಲ್ಲಿ. ಇವರು ಮತ್ತೆ ಇನ್ನೊಂದು ಹುಡುಗಿ ಯಾರೋ ಒಬ್ರು ಸಿಕ್ಕಿದ್ರು, ಬಂದು ಮಾತಾಡ್ಸಿದ್ರು, ಹಾಯ್ ಸರ್ ಅಂತ ಅಂದ್ಬಿಟ್ಟು, ಹೇಳಮ್ಮ ಅಂತ ಅಂದ್ಬಿಟ್ಟಂದೆ. ಹೀಗೆ ಮಾತಾಡ್ತಾ ನಾನು ಆರ್ಟಿಸ್ಟ್ ಸರ್, ನನಗೂ ಏನಾದರೂ ಪಾತ್ರ ಇದ್ರೆ ಹೇಳಿ ಸರ್ ಮಾಡ್ತೀನಿ ಅಂತ ಅಂದ್ಬಿಟ್ಟಂದ್ರು. ಈಗ ಲಕ್ಷ್ಮೀಪುತ್ರ ಶುರುವಾದ್ಮೇಲೆ ಹುಡುಕ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಹುಡುಗಿ ನನಗೆ CCL ಇದ್ರಲ್ಲಿ ಸಿಕ್ಕಿದ್ರು, ಸರಿ ಅಂತಂದ್ಬಿಟ್ಟು ಕರೆಸ್ತೀನಿ ಅಂತ ಹೇಳಿ ಫೋನ್ ಮಾಡಿದೆ ವಂದಿತನಿಗೆ. ಅದ್ರ ಜೊತೆಗೆ ಚಿಕ್ಕಣ್ಣನು ಅಪ್ಪಾಜಿ ಆ ಹುಡುಗಿ ನನಗೂ ಗೊತ್ತು, ಫೋನ್ ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ಕರೆಸಿದ್ರು. ಹಂಗಾಗಿ ನಮಗೆ ಲಕ್ಷ್ಮೀಪುತ್ರ ಜೊತೆಗೆ ಆ ಲಕ್ಷ್ಮೀಪುತ್ರನ್ಗೊಬ್ಳು ನಾಯಕಿ ಸಿಕ್ಕಿದ್ಲು. ಎಲ್ಲಾರ್ಗೂ ಬಗ್ಗೆನೂ ಮಾತಾಡಿದ್ದೀನಿ, ಯಾರಾದ್ರೂ ಬಿಟ್ಟಿದ್ರೆ ಕ್ಷಮಿಸ್ಬಿಡ್ರಪ್ಪ. ಇನ್ಫ್ಲೂಯೆನ್ಸ್ ನೋ ಲಕ್ಷ್ಮಿ ಬಂದ್ಬಿಡ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಸಂತೋಷ್ ಲಾಡ್ ಪ್ರೆಸೆನ್ಸ್ ಅಂತ ಇದೆಯಲ್ಲ, ಅದಕ್ಕೆ ನನ್ನ ಪ್ರೀತಿ ಅವ್ರ ಮೇಲೆ ನನ್ಗಿರೋ ಗೌರವ, ಅವ್ರ ಮೇಲೆ ನನ್ಗಿರೋ ಪ್ರೀತಿ, ಅವ್ರು ನನ್ಗೆ ಯಾವಾಗ್ಲೂ ಪ್ರತಿಯೊಂದು ವಿಚಾರದಲ್ಲಿ ಯಾವತ್ತಿಂದ ಇದು ಅಂಬಾರಿ ಸಿನಿಮಾಯಿಂದ ಇಲ್ಲಿವರೆಗೂ ಅವ್ರು ನನ್ನ ಜೊತೆಲಿ ಇದ್ದಾರೆ. ಅದಕ್ಕೋಸ್ಕರ ಒಂದು ಗೌರವ, ಒಂದು ಪ್ರೀತಿಗೋಸ್ಕರ ಅವ್ರದ್ದು ಹೆಸರು ಹೇಳ್ದೆ, ಅವ್ರನ್ನ ಅಲ್ಲಿ ಹಾಕಿದ್ದೀನಿ. ಯಾಕೆಂದ್ರೆ ನನ್ನ ಜೊತೆಗೆ ನನ್ನ ಜರ್ನಿಲಿ ಇದ್ದಾರೆ ಅವರು. ಓಕೆ, ಬಟ್ ಇವತ್ತು ರೂಟೆಡ್ ಸಾಂಗ್ಸ್ಗೆ ಎಸ್ಪೆಷಲಿ ವಿತ್ AI ಟೆಕ್ನಾಲಜಿ ಎಲ್ಲ, ರೂಟೆಡ್ ಸಾಂಗ್ಸ್ಗೆ ರಿಪೀಟ್ ವ್ಯಾಲ್ಯೂ ಇರುತ್ತೆ. ಒಂದು ಟೈಮಲ್ಲಿ ಅದನ್ನೇ ನಾವೇ ಅದನ್ನ ಹಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಇವತ್ತು ಹಿಟ್ಸ್ ಬಂದರೆ ಎಷ್ಟು ಮಿಲಿಯನ್ನು, ಎಷ್ಟು ಟ್ರೆಂಡಿಂಗ್ ಆದ್ರೇ ಒಂದು ಸಾಂಗ್ ಹಿಟ್ ಅಂತ ಹೇಳ್ತಾರೆ. ನಿಮ್ಮ ಒಪಿನಿಯನ್ ಏನದ್ರ ಬಗ್ಗೆ? ಮಿಲಿಯನ್ನು ಜನ ಮಾಡೋದು ನೋಡಾದ್ಮೇಲೆ ಸೊ ಅದು ರಿಪೀಟ್ ವ್ಯಾಲ್ಯೂ ಆಗುತ್ತೆ. ರಿಪೀಟ್ ವ್ಯಾಲ್ಯೂ ಆಗ್ಬೇಕಂತಂದಾಗ ಇವಾಗ ನೀನೇ ಮೊದಲು ಅಂತ ಒಂದು ಕಿಸ್ಸಲ್ಲಿ ಒಂದು ಇದು ಸಾಂಗ್ ಆಯ್ತು. ನಮಗೆ ನಿಜವಾಗ್ಲೂ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇದು ಒಂದು 2 ಮಿಲಿಯನ್ 3 ಮಿಲಿಯನ್ ಆಗ್ಬೋದು. ಯಾಕೆಂದ್ರೆ ಇಬ್ರು ಹೊಸ ಹುಡುಗ ಹೊಸ ಹುಡುಗಿ. ಇವತ್ತದು 135 ಮಿಲಿಯನ್. ಯಾಕೆಂತಂದ್ರೆ ವ್ಯಾಲ್ಯೂ, ಕನ್ನಡ ಪದ ಬಳಕೆ, ಕನ್ನಡದಲ್ಲಿರುವಂಥ ಇವತ್ತಿಗಲ್ಲ ಅವತ್ತಿಂದನೂ ಇವತ್ತಿನವರೆಗೂ ಸಾಹಿತ್ಯದಲ್ಲಿ ತುಂಬ ಒಂದು ಶಕ್ತಿಯುತವಾದಂಥ ಒಂದಷ್ಟು ಅದ್ಭುತವಾದಂಥ ಕವಿಗಳೆಲ್ಲ ಬರ್ಕೊಂಬಂದಿದ್ದಾರೆ. ನಾವು ದೊಡ್ಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಬಳಸಿರೋ ಆ ಸಾಹಿತ್ಯನ ಇಡೀ ದೇಶ ಕೊಂಡಾಡಿದೆ ಅಂದಾಗ ನಮ್ಮ ಕರ್ನಾಟಕದ ಜನ ಖಂಡಿತವಾಗ್ಲೂ ಇಂಥ ಸಾಂಗ್ಸ್ಗಳು ಬಂದಾಗ, ಅಂದರೆ ವ್ಯಾಲ್ಯೂ ಪದಗಳಿಗೆ, ಅಂದರೆ ಒಂದು ಸಾಂಗ್ ಕೇಳಿದ ತಕ್ಷಣನೇ ಇದು ನಮ್ಮ ಸಾಂಗು ಅಂತಂದಾಗ ಖಂಡಿತವಾಗ್ಲೂ ಕೇಳ್ತಾರೆ. ನೀವು ಹೇಳಿದ್ರಲ್ಲ ಮಿಲಿಯನ್ ಹೋದ್ರೇ ಸಾಂಗ್ ಅಂತ ಅಂದ್ಬಿಟ್ಟು, ಖಂಡಿತವಾಗ್ಲೂ ಅದೇ ಇವಾಗ ಆಗಿರೋದು. ಒಂಥರ ಮಿಲಿಯನ್ಸ್ ಹೋದ್ರೆ ಅದು ಸಾಂಗ್ ಹಿಟ್ ಆಗುತ್ತೆ ಅಂತ ಅದ್ರ ಬಿಲೀಫ್ ಇದೆ ಈ ಟೈಮಲ್ಲಿ. ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು, ನೀವು ಹಾಡುಗಳು ಬರ್ದಿದ್ದೀರಾ, ಸೊ ನೀವು ನಾನು ಬರೆಯಕ್ಕಿಂತ ಮುಂಚೆ ಮಿಲಿಯನ್ ಬಗ್ಗೆ ಯೋಚನೆ ಮಾಡಲ್ಲ. ಈ ಸಾಂಗ್ ಚೆನ್ನಾಗಾಗ್ಬೇಕಂತ ಯೋಚನೆ ಮಾಡ್ತೀನಿ. ಜನ ಅದನ್ನ ಕೇಳಿ ಮಿಲಿಯನ್ ನ ಕೊಟ್ರೆ ಸಂತೋಷವಾಗಿ ತಗೋತೀನಿ. ಯಾಕೆ ಅಂತಂದ್ರೆ ಆ ಮಿಲಿಯನ್ ಎಲ್ಲಾರ್ಗು, ಮಿಲಿಯನ್ ಅನ್ನೋ ವರ್ಡ್ ಇದೆಯಲ್ಲ, ದುಡ್ಡಲ್ಲಾಗ್ಬೋದು, ಅದು ಸೌಂಡಲ್ಲಿ ಆಗ್ಬೋದು, ಇಲ್ಲ ನಂಬರ್ಸ್ ಅಲ್ಲಿ ಆಗ್ಬೋದು, ಎಲ್ರಿಗೂ ಖುಷಿ ಕೊಡುತ್ತೆ. ಓಕೆ, ಬಟ್ ಇದು ಈ ಫಿಲಮ್ಗೆ ನೀವು ರೈಟರು, ಲಿರಿಕ್ಸ್ ಬರ್ತಿದ್ದೀರಾ? ಸ್ಟೋರಿ ಅಂದ್ರೆ ಎಲ್ಲ ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ 1-3 ಜನ ಬರ್ದಿದ್ದಾರೆ, ಲಿರಿಕ್ಸ್ ಬರ್ದಿದ್ದೀನಿ. ಬಟ್ ಯಾಕೆ ಡೈರೆಕ್ಷನ್ ಇರಲಿಲ್ಲ? ಡೈರೆಕ್ಷನ್ ನನ್ನ ಜೊತೆಲಿ 15 ವರ್ಷದಿಂದ ಅವ್ನು ಕೆಲಸ ಮಾಡಿದ್ದಾನೆ. ಪ್ರತಿ ಸಿನಿಮಾಗಳನ್ನೂ ನಾನೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನನ್ನ ಜೊತೆಲಿದ್ದಂಥ ಒಬ್ಬ ಒಳ್ಳೆ ಫ್ರೆಂಡ್, ಅವನು 15 ವರ್ಷದ ಫ್ರೆಂಡು, ಅವನಿಗೋಸ್ಕರ ಅವ್ನ ಕೈಲಿ ಡೈರೆಕ್ಟ್ ನೀನೇ ಡೈರೆಕ್ಟ್ ಮಾಡಂತ ಹೇಳುತ್ತೆ. ಅರ್ಜುನ್ ಸರ್, ಈ ಕಡೆ ಚಿಕ್ಕಣ್ಣವ್ರಿಗೆ ಸಾಂಗ್ ಬರಿಬೇಕಾದ್ರೆ ನಿಮ್ಗೆ ಇನ್ಮೇಲೆ ಈಗ ಅದ್ಭುತವಾಗಿದೆ ಈ ಸಾಂಗು. ಥ್ಯಾಂಕ್ ಯು. ಚಿಕ್ಕಣ್ಣವ್ರಿಗೆ ಸಾಂಗ್ ಬೇರೆ ನಟರಿಗೆ ಬರಿಬೇಕಾದ್ರೆ ಕ್ಲಾಸು ಮಾಸು ಆ ರೀತಿ ಥಿಂಕ್ ಮಾಡಿ ಬರಿತೀವಿ. ಆದರೆ ಚಿಕ್ಕಣ್ಣವರ ಒಂದು ಕಾಮಿಡಿ ಸ್ಟೈಲು, ಅವರ ಪರ್ಫಾರ್ಮೆನ್ಸು, ಡ್ಯಾನ್ಸಿಂಗು, ಆ ಥರ ನಿಮಗೆ ಬರಿಬೇಕಾದ್ರೆ ಯಾವ ರೀತಿ ಆಲೋಚನೆ ಬರುತ್ತೆ? ಸೊ ಯಾವ ರೀತಿ? ನನಗೆ ಯಾವಾಗಲೂ ದೊಡ್ಡಿರೋ ಚಿಕ್ಕಿರೋ ಕಾಮಿಡಿಯನ್ ಈ ಥರದ್ದೆಲ್ಲ ನಾನು ಅನ್ಕೊಳ್ಳೋದೇ ಇಲ್ಲ. ಆ ಸಾಹಿತ್ಯಕ್ಕೆ ಮತ್ತು ಆ ಸಿಚುವೇಶನ್ಗೆ ಏನು ಬರಬೇಕು ಅದು ಖಂಡಿತವಾಗ್ಲೂ. ನನಗೆ ಚಿಕ್ಕಣ್ಣನೇ ಸೂಪರ್ ಸ್ಟಾರ್ ಅನ್ಕೋತೀವಿ ನಾವು.
ಅವನೇ ದೊಡ್ಡ ಇದು ಅನ್ಕೋತೀವಿ. ಯಾಕೆ ನಮಗೆ ನಮ್ಮ ಸಿನಿಮಾ ಅಂತ ಬಂದಾಗ, ಯಾಕೆಂದ್ರೆ ಅದರಲ್ಲೂ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ನನ್ನ ಹೆಂಡತಿ ಪ್ರೊಡ್ಯೂಸರು, ನಮ್ಮದೇ ಬ್ರ್ಯಾನರ್ ಸಿನಿಮಾ ಅಂತಂದಾಗ ಅವನನ್ನ ಒಂದು 10 ಸತಿ ಯೋಚನೆ ಮಾಡ್ತೇನೆ. ನಮ್ಗೆ ಬಂದಾಗೆಲ್ಲನೂ ಅವನೇ ನಮಗೆ ದೊಡ್ಡವನು, ಅವನೇ ಸೂಪರ್ ಸ್ಟಾರ್ ಅನ್ಕೊಂಡೆ ನಾವು ಬರೆಯಕ್ಕೆ ಹೋಗ್ತೀವಿ. ಹಂಗಾಗಿ ನನಗೆ ನೀನು ಸಾಂಗ್ಸ್ ಬಂದಾಗಲೂ ತುಂಬ ಜನ ಹೇಳಿದ್ರು ಈ ಸಾಂಗು ಇನ್ನು ಬೇರೆಯವ್ರಿಗೆ ಬಿದ್ದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು ಅಂತ. ನಾನು ಚಿಕ್ಕಣ್ಣಂದು ಅವನ ಅದೃಷ್ಟ, ಅವನ ಇನ್ನೋಸೆನ್ಸ್ಗೆ ಆ ಸಾಂಗ್ ಅದ್ಭುತವಾಗಿದೆ. ಅವನದೇ ಒಂದು 120-150 ಮಿಲಿಯನ್ ಆಗಿದೆ ಆ ಸಾಂಗು. ಅಂದರೆ ಸಾಂಗ್ಸ್ ಅನ್ನೋದು ನಾವು ಇಂಥವ್ರಿಗೆ ಹಿಂಗೆ ಮಾಡಬೇಕು ಅನ್ನೋದಲ್ಲ, ಅದು ತಗೊಳುತ್ತೆ ಸಾಂಗ್ಸ್. ಈಗ ಇನ್ಮೇಲೆ ಸಾಂಗ್ಸ್ ಕೂಡ ನಾವೇನೋ ಚಿಕ್ಕಣ್ಣಂಗೆ ಏನೋ ಒಂದು ಅದ್ಭುತವಾಗಿ ಸಾಂಗ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇನ್ನೋಸೆನ್ಸ್ ಇರಬೇಕು ಸಾಂಗಲ್ಲಿ. ನಮ್ಮ ಕನ್ನಡದ ಸಾಂಗ್ ಅಂತ ಅನ್ನಿಸ್ಬೇಕು, ನಮ್ಮ ಕನ್ನಡತನ ಇರಬೇಕು, ನಮ್ಮ ಕನ್ನಡದ ವರ್ಡ್ಸ್ ಇರಬೇಕು, ನಮ್ಮ ಕನ್ನಡದ ಸಿಂಗರ್ಸ್ ಇರಬೇಕು, ನಮ್ಮ ಕನ್ನಡದ ಆಡಿಯೋಸ್ ಎಲ್ಲ ನಮ್ಮ ಕನ್ನಡದವ್ರು ನಮಗೋಸ್ಕರ ಇರಬೇಕು ಅಂತ ಮಾಡಿದ್ದಂಥ ಸಾಂಗ್. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಎಲ್ಲ ಹಾಡುಗಳು ನೀವೇ ಬರೆದಿರೋದಾ? ಹೌದು. ಓಕೆ, ಥ್ಯಾಂಕ್ ಯು. ಸಾಂಗ್ ಮಿಲಿಯನ್ ಅಂತ ಅಂದ್ರಲ್ವಾ, ಈ ಒಂದು ಸಾಂಗ್ ಸೂಪರ್ ಹಿಟ್ ಆದರೆ ಒಂದು ಎಷ್ಟರ ಮಟ್ಟಿಗೆ ಒಂದು ಸಿನಿಮಾ ಬಜೆಟಲ್ಲಿ ರಿಟರ್ನ್ಸ್ ಬರ್ಬೋದು ಸರ್? ಸಿನಿಮಾ ಬಡ್ಜೆಟಲ್ಲಿ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾನ ನೋಡೋಕ್ಕೆ ಜನ ಥಿಯೇಟ್ರಿಗೆ ಬರ್ತಾರೆ ಅಂತಂದಾಗ ಆಬ್ವಿಯಸ್ಲಿ ಸಿನಿಮಾ ಚೆನ್ನಾಗಾಗುತ್ತೆ. ಯಾಕೆಂದರೆ ಕನ್ನಡ ಸಿನಿಮಾಗಳಿಗೆ ಅಂತಲ್ಲ, ತೆಲುಗು, ಸೌತ್ ಇಂಡಿಯನ್ ಸಿನಿಮಾಗೆ ಸಾಂಗ್ ಇಸ್ ದ ಫಸ್ಟ್ ಇನ್ವಿಟೇಷನ್. ಯಾಕೆಂತಂದ್ರೆ ಈಗ ನಂದು ಕಿಸ್ ಸಿನಿಮಾ ಅಂತ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಆ ಸಿನಿಮಾದಲ್ಲಿ ಸಾಂಗ್ಸ್ ಚೆನ್ನಾಗಾಗಿದ್ದಕ್ಕೇನೆ ಆ ಇಬ್ರು ಹುಡುಗರನ್ನ 100 days ಸಿನಿಮಾ ಮಾಡಿದ್ರು, 100 ದಿನ ನೋಡಿದ್ರು ಆ ಸಿನಿಮಾನ. ಎಲ್ಲ ಸಾಂಗ್ಸ್ ಇಟ್ಟು ಅದರಲ್ಲಿ. ಅವ್ರಿಬ್ರು ಯಾರಂತ ಯಾರಿಗೂ ಗೊತ್ತಿಲ್ಲ, ವಿರಾಟ ಯಾರಿಗಂತನೂ ಗೊತ್ತಿಲ್ಲ, ಶ್ರೀಲೀಲಾ ಯಾರಂತನೂ ಅವತ್ತು ಗೊತ್ತಿರಲಿಲ್ಲ. ಬಟ್ ಅಂದರೆ ಮೊದಲೆಲ್ಲ CD ಆಡಿಯೋದಲ್ಲೆಲ್ಲ ಇಷ್ಟಿಷ್ಟು ಬರುತ್ತೆ, ಆ ಥರ ಬಿಸ್ನೆಸ್ ಈಗಿಲ್ಲ ಅಂತೀರಾ? ಅದಕ್ಕಿಂತ ಜಾಸ್ತಿ ಇದೆ ಇವತ್ತು ಬಿಸ್ನೆಸ್. ಅವತ್ತೆಲ್ಲ ಒಂದು ಕ್ಯಾಸೆಟ್ನ ತಗೊಂಡೋದ್ರೆ ನಾವು ನಮ್ಮ ಮನೇಲಿ ಮಾತ್ರ ಕೇಳ್ತಾ ಇದ್ವಿ. ಇವತ್ತು ಒಂದು ಸಾಂಗ್ನ ಒಂದು ಯೂಟ್ಯೂಬಲ್ಲೋ ಯಾವುದೋ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಹಾಕಿದ್ರೆ ಇಡೀ ವರ್ಲ್ಡ್ ಕೇಳುತ್ತೆ. ಇಡೀ ಪ್ರಪಂಚದಿಂದ ಬರುತ್ತೆ ರೆವಿನ್ಯೂ. ಆವಾಗ ನಮ್ಮ ಕರ್ನಾಟಕದಿಂದ ಮಾತ್ರ ಬರ್ತಾ ಇತ್ತು, ಇವಾಗ ಪ್ರಪಂಚದಿಂದನೂ ಬರುತ್ತೆ. ತುಂಬ ದೊಡ್ಡ ಮಾರ್ಕೆಟ್ ಅದು.